ನಮಸ್ಕಾರ. 2023ರ 6ನೇ ತರಗತಿಯ ನವೋದಯ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ 2023 ಕನ್ನಡ ಮೀಡಿಯಂದಲ್ಲಿರ್ತಕ್ಕಂಥದ್ದು. ಮಾನಸಿಕ ಸಾಮರ್ಥ್ಯ ಪ್ರಶ್ನೆ 1ರಿಂದ 4ರಲ್ಲಿ ಪ್ರತಿಯೊಂದಕ್ಕೂ ABCD ಎಂಬ ಅಕ್ಷರಗಳ 4 ಆಕೃತಿಗಳನ್ನು ಕೊಡಲಾಗಿದೆ. ನೋಡ್ರಿ, ಇದರಲ್ಲಿ ಯಾವುದು ಒಂದು ಭಿನ್ನವಾಗಿದೆ ಅಂತಕ್ಕಂಥದ್ದು ಕಾಣ್ತೀವಿ. 1ನೇದರಲ್ಲಿ D, 2ನೇ ಪ್ರಶ್ನೆಯಲ್ಲಿ C ಆಗಿರ್ತಕ್ಕಂಥದ್ದು ಕಾಣ್ತೀವಿ. 3ನೇದರಲ್ಲಿ A ಆಗ್ತಕ್ಕಂಥದ್ದು ಕಾಣ್ತೀವಿ. 4ನೇದರಲ್ಲಿ A ಆಗ್ತಕ್ಕಂಥದ್ದು ಕಾಣ್ತೀವಿ. ಭಾಗ 2 5ರಿಂದ 8ರಲ್ಲಿ ಪ್ರತಿಯೊಂದಕ್ಕೂ ಎಡಬದಿಗೆ 4 ಆಕೃತಿಗಳನ್ನು ಕೊಡಲಾಗಿದೆ ABCD. 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿರ್ತಕ್ಕಂಥದ್ದು ಕಾಣ್ತೀವಿ. ಇಲ್ಲಿ 5ರಲ್ಲಿ A, 6ರಲ್ಲಿ B, 7ರಲ್ಲಿ C ಆಗಿರ್ತಕ್ಕಂಥ ಕಾಣ್ತೀವಿ. 8ರಲ್ಲಿ B ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಪ್ರಶ್ನೆ ಸಂಖ್ಯೆಗಳು 9ರಿಂದ 12ರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಎಡಬದಿಗೆ ಕೊಟ್ಟಿರುವ ABCD ಎಂಬ ಅಕ್ಷರಗಳ 4 ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ. ಯಾವುದೋ ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾಗಿ ಹೊಂದಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆ. ಅದನ್ನು ಕಂಡುಹಿಡಿಯಿರಿ. ನೋಡ್ರಿ, 9ನೇ ಪ್ರಶ್ನೆಯಲ್ಲಿ B ಭಾಗವನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. 10ನೇ ಪ್ರಶ್ನೆಯಲ್ಲಿ A, 11ರಲ್ಲಿ C ಇರ್ತಕ್ಕಂಥದ್ದನ್ನು ಕಾಣ್ತೀವಿ. 1ನೇದರಲ್ಲಿ +1 ಇದೆ, 2ನೇದರಲ್ಲಿ +2 ಇದೆ, 3ನೇ ಬಾಕ್ಸಲ್ಲಿ +3 ಇದ್ದಾವೆ, 4ನೇ ಬಾಕ್ಸಲ್ಲಿ 4 ಪ್ಲಸ್ ಚಿಹ್ನೆಗಳನ್ನು ಅಳವಡಿಸಿರ್ತಕ್ಕಂಥದ್ದು ಕಾಣ್ತೀವಿ. ಇನ್ನು 12ನೇದು ನೋಡಿದಾಗ ಎಡಗಡೆ ಮತ್ತು ಬಲಗಡೆ ಭಾಗದಲ್ಲಿ ಊರಿರ್ತಕ್ಕಂಥ ಒಂದು ರೇಖೆಯನ್ನು ಕಾಣ್ತೀವಿ. ಅದು B ಆಗ್ತಕ್ಕಂಥದ್ದು ಕಾಣ್ತೀವಿ. ಭಾಗ 4 13ರಿಂದ 16ರಲ್ಲಿ ಎಡದಿಂದ 3 ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು 4ನೇ ಆಕೃತಿಯ ಸ್ಥಾನವನ್ನು ಖಾಲಿ ಇಡಲಾಗಿದೆ. ABCD 4 ಉತ್ತರ ರೂಪದ ಆಕೃತಿಗಳಲ್ಲಿ ಯಾವುದು ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದೇ. ಅದನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಲ್ಲಿ ನೋಡ್ತಾರೆ, 13ರಲ್ಲಿ B ಆಗ್ತಕ್ಕಂಥದ್ದು ಕಾಣ್ತೀವಿ. 14 D, 15 C ಆಗ್ತಕ್ಕಂಥದ್ದು ಕಾಣ್ತೀವಿ. 16 D ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಶ್ನೆ ಸಂಖ್ಯೆಗಳು 17ರಿಂದ 20ರಲ್ಲಿ 3 ಪ್ರಶ್ನೆ ರೂಪದ ಆಕೃತಿಗಳ ನಂತರ 4ನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ. ABCD 17 3ನೇದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಯಾವುದು ಎಂಬುದನ್ನು ಗುರುತಿಸಿದಾಗ ನಾವು B. 18 ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದಾರೆ C. 19 A ಇರ್ತಕ್ಕಂಥದ್ದು ಕಾಣ್ತೀವಿ. 20 C ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ರಿಂದ 24ರಲ್ಲಿ ಎಡಬದಿಗೆ ಜ್ಯಾಮಿತಿ ಒಂದು ಭಾಗವನ್ನು ಮಾತ್ರ ಕೊಡಲಾಗಿದೆ. ಮಿಕ್ಕ ಭಾಗವನ್ನು ಬಲಬದಿಗೆ ಕೊಟ್ಟು ABCD ಎಂಬ ಅಕ್ಷರಗಳುಳ್ಳ 4 ಆಕೃತಿಗಳೊಂದಿಗೆ ಕೊಡಲಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. 21 ಉತ್ತರ ರೂಪದ ಆಕೃತಿಗಳು B, 22 A, 23 B, 24 D ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಭಾಗ 7ರಲ್ಲಿ 25ರಿಂದ 28ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ. ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. 25 ಪ್ರಶ್ನೆ ರೂಪದ ಆಕೃತಿ C ಆಗಿರ್ತಕ್ಕಂಥದ್ದು ಕಾಣ್ತೀವಿ. 26ರಲ್ಲಿ B, 27ರಲ್ಲಿ B, 28ರಲ್ಲಿ B ಆಗಿರ್ತಕ್ಕಂಥದ್ದು ಕಾಣ್ತೀವಿ. ಇನ್ನು ಭಾಗ 8ರಲ್ಲಿ 29ರಿಂದ 32ರಲ್ಲಿ ಎಡಭಾಗದ ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ತೋರಿಸಿದಂತೆ
ಒಂದು ಕಾಗದ ಹಾಳೆಯನ್ನು ಮಡಿಸಲಾಗಿದೆ ಮತ್ತು ತೂತು ಮಾಡಲಾಗಿದೆ ಮತ್ತು ಬಲಭಾಗದಲ್ಲಿ ABCD ಎಂಬ ಅಕ್ಷರಗಳ 4 ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿದೆ. ಕಾಗದ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ? 29 A 30 C ಆಗಿರ್ತಕ್ಕಂಥ ಕಾಣ್ತೀವಿ, 31 C, 32 C ಆಗಿರ್ತಕ್ಕಂಥದ್ದನ್ನು ಉತ್ತರಗಳಲ್ಲಿ ನಾವು ಕಾಣ್ತೀವಿ. ಇನ್ನು 33ರಿಂದ 36ರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ. ಪ್ರಶ್ನೆ ರೂಪದ ಆಕೃತಿಯಲ್ಲಿರುವ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಸೂಚಿಸಲು ಒಎಂಆರ್ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. 33ನೇದರಲ್ಲಿ B ಇರ್ತಕ್ಕಂಥದ್ದನ್ನು ಕಾಣ್ತೀವಿ. 34 A ಆಗಿರ್ತಕ್ಕಂಥ ಕಾಣ್ತೀವಿ, 35 B, 36 B. ಚಿತ್ರವನ್ನು ನಾವು ಗಮನಿಸ್ತಾ ಹೋಗಬೇಕು. ನೋಡ್ರಿ, 37ರಿಂದ 40ರಲ್ಲಿ ಎಡಭಾಗದಲ್ಲಿ ಒಂದು ಪ್ರಶ್ನೆ ರೂಪದ ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ABCD ಅಕ್ಷರಗಳ 4 ಉತ್ತರ ರೂಪದ ಆಕೃತಿಯನ್ನು ಕೊಡಲಾಗಿದೆ. ಪ್ರಶ್ನೆ ರೂಪದ ಆಕೃತಿಯು ಅಡಗಿರುವ ಹುದುಗಿರುವ ಉತ್ತರ ಆಕೃತಿಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಯಾಕಂದರೆ ಯಾವ ಆಕೃತಿ ಹುದುಗಿದೆಯೋ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ 37ನೇದು D, 38 A, 39 B, 40 A ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಶ್ನೆ ಸಂಖ್ಯೆ 41ರಿಂದ 60ರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ABCD ಅಕ್ಷರಗಳನ್ನು ಹೊಂದಿದ 4 ಸಂಭಾವ್ಯ ಉತ್ತರಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರ. ನೀವು ಸರಿಯಾದ ಉತ್ತರವನ್ನು ಆರಿಸಿರಿ ಮತ್ತು ನಿಮ್ಮ ಉತ್ತರವನ್ನು ಸೂಚಿಸಲು ಒಎಂಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ. 9, 7, 0 ಮತ್ತು 4 ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ದೊಡ್ಡ ಮತ್ತು ಚಿಕ್ಕ 4 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 5661. ನನ್ನ ಗಡಿಯಾರದಲ್ಲಿ ಸಮಯ ಬೆಳಗಿನ 7:05 ತೋರಿಸಿದೆ. ಅದು 25 ನಿಮಿಷ ವೇಗವಾಗಿದೆ. ಸರಿಯಾದ ಸಮಯ 6:40. ಯಾಕಂದರೆ ಇಲ್ಲಿ 25 ನಿಮಿಷ ವೇಗವಾಗಿದೆ ಅಂದ್ರೆ ಇಲ್ಲಿ ಮೈನಸ್ ಮಾಡಬೇಕು 25 ನಿಮಿಷವನ್ನು. 80 ವಿದ್ಯಾರ್ಥಿಗಳ ಗುಂಪೊಂದು ವಿಹಾರಕ್ಕೆಂದು ಹೊರಟಿತು. ಆ ಗುಂಪಿನ ಶೇಕಡ 20ರಷ್ಟು ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದಾರೆ, ಉಳಿದವರು ಹುಡುಗರಾಗಿದ್ದಾರೆ. ಆ ಗುಂಪಿನ ಹುಡುಗರನ್ನು ಶೇಕಡ 70ರಷ್ಟು ಮಾಡಲು ಇನ್ನು ಎಷ್ಟು ಜನ ಹುಡುಗಿಯರನ್ನು ಆ ಗುಂಪಿಗೆ ಸೇರಿಸಬೇಕು? 8. ಇನ್ನು 44 ರಹೀಮನಿಗೆ ದಿನೇಶನಿಗಿಂತ 10 ಅಂಕಗಳು ಜಾಸ್ತಿ ಪ್ರಾಪ್ತಿಯಾಗಿವೆ. ಜಾರ್ಜನಿಗೆ ರಹೀಮನಿಗೆ 25 ಅಂಕಗಳು ಕಡಿಮೆ ಪ್ರಾಪ್ತಿಯಾಗಿವೆ. ಈ ಎಲ್ಲ 3 ಜನರ ಅಂಕಗಳ ಮೊತ್ತವು 235. ಆದರೆ ಜಾರ್ಜನಿಗೆ ಸಿಕ್ಕ ಅಂಕಗಳೆಷ್ಟು? 65. 12 ಮೀಟರ್ × 10 ಮೀಟರ್ ಅಳತೆಯ ಒಂದು ಆಯತಾಕಾರದ ಕೋಣೆಯ ನೆಲವನ್ನು ಪೂರ್ತಿಯಾಗಿ ಮುಚ್ಚಲು 10 ಸೆಂಟಿಮೀಟರ್ × 8 ಸೆಂಟಿಮೀಟರ್ ಅಳತೆಯ ಎಷ್ಟು ಆಯತಾಕಾರದ ಟೈಲ್ಸ್ ಬೇಕಾಗಬಹುದು? 15,000. 2 ಸ್ಕ್ವೇರ್ × 3 ಕ್ಯೂಬ್ × 5^5. 2 ಕ್ಯೂಬ್ × 3 ಸ್ಕ್ವೇರ್ × 5 ಸ್ಕ್ವೇರ್ × 7 ಮತ್ತು 2^4 × 3^4 × 5 × 7 ಸ್ಕ್ವೇರ್ × 13. ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಮಸವನ್ನು ಕಂಡುಹಿಡಿದಾಗ D 2 ಸ್ಕ್ವೇರ್ × 3 ಸ್ಕ್ವೇರ್ × 5. ಈ ಕೆಳಗಿನ ಯಾವ ಸಂಖ್ಯೆಯನ್ನು 3, 4, 5 ಮತ್ತು 6ರಿಂದ ಸಂಪೂರ್ಣವಾಗಿ ಭಾಗಿಸಬಹುದು? 60. 4.239 0.9ರಿಂದ ಭಾಗಿಸಿದಾಗ ಸಿಗುವ ಉತ್ತರ 4.71.
49ನೇ ಪ್ರಶ್ನೆ, 5555 ಹೀಗೆ ಬರೆಯಲಾಗುವುದು. ದಿ ಆನ್ಸರ್. ಒಬ್ಬ ವ್ಯಾಪಾರಿಯು ಒಂದು ಕುರ್ಚಿಯನ್ನು 15% ಲಾಭಕ್ಕೆ ಮಾರುವ ಬದಲು ಶೇಕಡಾ 8ರಷ್ಟು ಲಾಭಕ್ಕೆ ಮಾರಿದಾಗ ಅವನಿಗೆ 56 ಕಡಿಮೆ ಹಣ ದೊರಕುತ್ತದೆ. ಆ ಕುರ್ಚಿಯ ಅಸಲು ಬೆಲೆ ಬಿ. 800. ಎರಡು ಸಂಖ್ಯೆಗಳ ಮೊತ್ತವು 8 ಮತ್ತು ಅವುಗಳ ಗುಣಲಬ್ಧವು 15 ಆಗಿದೆ. ಅವುಗಳ ವ್ಯುತ್ಕ್ರಮದ ಮೊತ್ತವು ಏನಾಗಬಹುದು? 15ರ 8 ಎ. 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತವು 15, ಆದರೆ ಮಧ್ಯದ ಸಂಖ್ಯೆಯ ವರ್ಗವು ಬಿ. 25. 360 ಗ್ರಾಂ 3 ಕೆಜಿಯ ಎಷ್ಟರ ಶೇಕಡಾವಾಗಿದೆ? 12ರಷ್ಟು. ಒಂದು ನೀರಿನ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಮೀಟರ್, 10 ಮೀಟರ್ ಮತ್ತು 9 ಮೀಟರ್ ಆಗಿರುತ್ತದೆ. ಆ ತೊಟ್ಟಿಯನ್ನು 6 ಮೀಟರ್ ಎತ್ತರದಷ್ಟು ನೀರಿನಿಂದ ತುಂಬಿಸಲಾಗಿದೆ. ನೀರಿನ ತೊಟ್ಟಿಯ ಖಾಲಿ ಭಾಗವೆಷ್ಟು? ಬಿ. 3ನೇ 1. 55. 1 ಕಿಲೋಮೀಟರ್ ಉದ್ದದ ಸರಕು ರೈಲು 45 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಈ ಗೂಡ್ಸ್ ರೈಲು 2 ಕಿಲೋಮೀಟರ್ ಉದ್ದದ ಸುರಂಗದ ಮೂಲಕ ಹಾದುಹೋಗಲು ತೆಗೆದುಕೊಳ್ಳುವ ಸಮಯ 3 ನಿಮಿಷ. 56ನೇ ಪ್ರಶ್ನೆ, ಒಂದು ವಸ್ತುವಿನ ಅಸಲು ಬೆಲೆ ಮತ್ತು ಮಾರಾಟದ ಬೆಲೆಯ ನಡುವಿನ ವ್ಯತ್ಯಾಸ 240 ಆಗಿರುತ್ತದೆ. ಲಾಭವು 20, ಆದರೆ ಆ ವಸ್ತುವಿನ ಮಾರಾಟದ ಬೆಲೆ 1440. 10 × 10 ಪ್ಲಸ್ ಬ್ರಾಕೆಟ್ 400 ಡಿವೈಡೆಡ್ ಬೈ ಬ್ರಾಕೆಟ್ 100 ಮೈನಸ್ ಬ್ರಾಕೆಟ್ 50 ಮೈನಸ್ 3 × 10. ಇದನ್ನು ಸರಳೀಕರಿಸಿದಾಗ ಸಿಗುವ ಉತ್ತರ 105. 5 ಸೆಂಟಿಮೀಟರನ್ನು ಕಿಲೋಮೀಟರ್ನಲ್ಲಿ ಹೀಗೆ ಬರೆಯಬಹುದು: 0.0005 ಕಿಲೋಮೀಟರ್. 1250 ಮೀಟರ್ ಉದ್ದದ ರೈಲೊಂದು 2 ನಿಮಿಷದಲ್ಲಿ 1 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಈ ರೈಲು ಮತ್ತೊಂದು ತಟಸ್ಥವಾದ ರೈಲನ್ನು ದಾಟಲು 4 ನಿಮಿಷ ತೆಗೆದುಕೊಳ್ಳುವುದು. ತಟಸ್ಥವಾಗಿ ನಿಂತಿದ್ದ ರೈಲಿನ ಉದ್ದ 750 ಮೀಟರ್. 4 ಅಥವಾ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವ ಸಂಖ್ಯೆಯನ್ನು 8ರಿಂದ ಭಾಗಿಸಬಹುದಾದರೆ ಅದರ ಕೊನೆಯ 3 ಅಂಕಿಗಳನ್ನು 8ರಿಂದ ಭಾಗಿಸಬಹುದು. ವಾಕ್ಯ ಸಮುದಾಯ: ನಾನು ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಹ್ಯ ಚेहರೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ಬಾಹ್ಯ ಚेहರೆಯ ರೂಪವು ಆಗಾಗ್ಗೆ ಮೋಸಗೊಳಿಸಬಹುದು. ಒಬ್ಬರ ಸದ್ಗುಣಗಳನ್ನು ಅಥವಾ ಅವರ ಗುಣವಿಶೇಷಗಳನ್ನು ಒಂದೇ ನೋಟದಲ್ಲಿ ತಿಳಿಯುವುದು ಕಷ್ಟ. ಕೆಲವೊಮ್ಮೆ ನಾವು ವ್ಯಕ್ತಿಯ ಬಾಹ್ಯ ನೋಟದಿಂದ ಅವನ ಕಡೆಗೆ ಸೆಳೆಯಲ್ಪಡುತ್ತೇವೆ, ಆದರೆ ನಂತರ ನಾವು ಅವನನ್ನು ತಪ್ಪಾಗಿ ನಿರ್ಣಯಿಸಿದ್ದೇವೆ ಎಂದು ತಿಳಿಯುತ್ತೇವೆ. ಅನೇಕ ವಿಷಯಗಳು ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಾಣುತ್ತವೆ, ಆದರೆ ಆಗಾಗ್ಗೆ ಹಲವು ವಿಷಯಗಳು ತೋರುತ್ತಿರುವಂತೆ ಇರುವುದಿಲ್ಲ. ನಾವು ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ನಿಜವಾದ ರೂಪವನ್ನು ಕಂಡುಹಿಡಿಯಲು. 61ನೇ ಪ್ರಶ್ನೆ, ಬಾಹ್ಯ ನೋಟವು ಆಗಾಗ್ಗೆ ಹೀಗೆ ಇರುತ್ತದೆ: ಮೋಸಗೊಳಿಸುವಂತೆ. 62 ಒಂದೇ ನೋಟದಲ್ಲಿ ಏನನ್ನೂ ತಿಳಿಯುವುದು ಕಷ್ಟ. ಸಿ. ಒಬ್ಬರ ಸದ್ಗುಣಗಳು. 63 ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ಕಡೆಗೆ ಅವನ ಕಡೆಗೆ ಆಕರ್ಷಿತರಾಗುತ್ತೇವೆ. ಬಾಹ್ಯ ನೋಟ ಆಕರ್ಷಕ ಪದದ ಸಮಾನಾರ್ಥಕ ಪದವಲ್ಲ. ಕೊಳಕು. ಮೋಸಗೊಳಿಸುವುದು ಎಂಬ ಪದವು ಒಂದು ಆಗಿದೆ. ಗುಣವಾಚಕ.
ವಾಕ್ಯ ಸಮುದಾಯ. ಕೆಲವೊಮ್ಮೆ ನಾವು ಒಂದೇ ರೀತಿಯ ಕೆಲಸ ಮಾಡುವುದರಿಂದ ಬೇಸರವಾಗುತ್ತದೆ. ಇದು ನಮ್ಮ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನಮ್ಮನ್ನು ನಾವು ಉಲ್ಲಾಸಗೊಳಿಸಲು ಕೆಲವು ಮನರಂಜನೆಯನ್ನು ಹೊಂದಿರಬೇಕು. ಆಗ ನಾವು ಅದೇ ದಕ್ಷತೆ ಮತ್ತು ಉತ್ಸಾಹದಿಂದ ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು. ಅಂತಹ ಆತಂಕ ಅಥವಾ ಚಿಂತೆ ನಮ್ಮ ಆರೋಗ್ಯದ ಶತ್ರುಗಳು. ಅನಗತ್ಯ ಆತಂಕ ಮತ್ತು ಚಿಂತೆಗಳನ್ನು ದೂರ ಮಾಡಲು ನಗು ಅತ್ಯುತ್ತಮ ಔಷಧಿ. ಉದ್ವಿಗ್ನತೆಯನ್ನು ತೊಡೆದುಹಾಕಲು ನಾವು ಉದ್ಯಾನವನಗಳು, ಮ್ಯೂಸಿಯಂ, ಅಭಯಾರಣ್ಯಗಳು ಇತ್ಯಾದಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಆಟಗಳನ್ನು ಆಡುವಷ್ಟೇ ದೈಹಿಕ ವ್ಯಾಯಾಮವೂ ಕೂಡ ಮುಖ್ಯವಾಗಿದೆ. 66. ನಾವು ಡ್ಯಾಶ್ ರೀತಿಯ ಕೆಲಸ ಮಾಡುವುದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ. ಸಿ ಸಮಾನರೂಪದ. 67. ಕೆಲವು ಮನರಂಜನೆಯ ನಂತರ ನಾವು ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು. 68. ನಗುವು ನಮಗೆ ಅನಗತ್ಯ ಒತ್ತಡ ದೂರ ಮಾಡಲು ಸಹಾಯ ಮಾಡುತ್ತದೆ. 66. ಪುನರಾರಂಭಿಸುವುದು ಎಂಬ ಪದದ ಅರ್ಥವನ್ನೇ ಹೋಲುವ ಪದ ಮತ್ತೆ ಪ್ರಾರಂಭಿಸುವುದು. ದಕ್ಷತೆ. ಅಸಮರ್ಥತೆ ಪದದ ವಿರುದ್ಧಾರ್ಥಕ ಪದವಾಗಿದೆ. ಜ್ವಾಲಾಮುಖಿಯು ಭೂಮಿಯ ಅಂತರಾಳಕ್ಕೆ ಆಳವಾಗಿ ಇಳಿಯುವ ದೊಡ್ಡ ರಂಧ್ರವನ್ನು ಹೊಂದಿರುವ ಒಂದು ಸುಡುವ ಪರ್ವತವಾಗಿದೆ. ಇದರ ತೆರೆದ ಬಾಯಿಯನ್ನು ಜ್ವಾಲಾಮುಖಿಯ ಬಟ್ಟಲಾಕಾರದ ಬಾಯಿ ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಕೆಲವೊಂದು ಜ್ವಾಲಾಮುಖಿಗಳು ಶತಮಾನಗಳವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು ಇದನ್ನು ಜ್ವಾಲಾಮುಖಿ ಸ್ಫೋಟ ಎಂದು ಕರೆಯಲಾಗುತ್ತದೆ. ಬಹುದೊಡ್ಡ ಶಬ್ದದೊಂದಿಗೆ ಕುಳಿಯಿಂದ ಬೂದಿ, ಧೂಳು, ಅನಿಲ ಮತ್ತು ಉಗಿಯಿಂದ ಕೂಡಿರುವ ಮೋಡಗಳು ಮೇಲೇಳುತ್ತವೆ. ಸ್ವಲ್ಪ ಸಮಯದ ನಂತರ ಬಿಸಿಯಾದ ಬಂಡೆಯು ಕರಗಿ ಬಿಸಿ ಲಾವಾರಸದ ರೂಪದಲ್ಲಿ ಪರ್ವತದಿಂದ ಹರಿಯಲು ಪ್ರಾರಂಭಿಸುತ್ತವೆ. ಈ ಹರಿಯುವಿಕೆಯು ಹಲವು ದಿನಗಳು ಅಥವಾ ವಾರಗಳವರೆಗೆ ಮುಂದುವರಿಯಬಹುದು. ನಂತರ ಜ್ವಾಲಾಮುಖಿ ಮತ್ತೆ ನಿದ್ರೆಗೆ ಹೋಗುತ್ತದೆ ಅಥವಾ ಹಲವು ವರ್ಷಗಳ ಕಾಲ ಸುಪ್ತವಾಗಿರುತ್ತದೆ. ಹೆಚ್ಚಿನ ಜ್ವಾಲಾಮುಖಿಗಳು ಸಮುದ್ರದ ಬಳಿ ಕಂಡು ಬಂದು ದ್ವೀಪಗಳ ರಚನೆಗೆ ಕಾರಣವಾಗುತ್ತವೆ. ಜ್ವಾಲಾಮುಖಿಯ ಬಗ್ಗೆ ಯಾವುದೂ ನಿಜವಲ್ಲ. ಇದು ದೊಡ್ಡ ಕಾಡಿನ ಬೆಂಕಿಯಂತಿದೆ. ಯಾವುದಾದರೊಂದು ಜ್ವಾಲಾಮುಖಿಯು ಸ್ಫೋಟಗೊಂಡಾಗ ಅದನ್ನು ಡ್ಯಾಶ್ ಎಂದು ಹೇಳಲಾಗುತ್ತದೆ. ಸಿ ಸಕ್ರಿಯ. ಪರ್ವತದಿಂದ ಕೆಳಗೆ ಹರಿಯುವ ಲಾವಾ ಡ್ಯಾಶ್ ರೂಪದಲ್ಲಿದೆ. ಬಿ ದ್ರವ. ಸ್ತಬ್ಧ ಎಂಬುದರ ವಿರುದ್ಧಾರ್ಥಕ ಪದ ಸಕ್ರಿಯ. ವಾಕ್ಯವೃಂದದಲ್ಲಿ ಬಳಸಿದಂತೆ ಜೊತೆಗೂಡಿ ಎಂಬ ಪದದ ಅರ್ಥ ಅದರೊಂದಿಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದವರು. ಅವರನ್ನು ಭಾರತದ ಅತ್ಯುತ್ತಮ ರಾಜಕೀಯ ನಾಯಕರಲ್ಲಿ ಒಬ್ಬರೆಂದು ಗುರುತಿಸಲಾಗುತ್ತದೆ. ಆದರೆ ಅವರ ಆರಂಭಿಕ ಜೀವನದ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಲು ತಮ್ಮ ಜೀವನದಲ್ಲಿ ಎದುರಾದ ಎಲ್ಲ ಅಡೆತಡೆಗಳ ವಿರುದ್ಧ ಹೋರಾಡಿದರು. ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಯಾವುದೇ ಕೆಲಸವನ್ನು ಆರಿಸಿಕೊಳ್ಳಲಿಲ್ಲ. ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಲು ಉತ್ಸುಕರಾಗಿದ್ದರು. ಶೀಘ್ರದಲ್ಲೇ ಅವರು ಸಾಮೂಹಿಕ ನಾಯಕರಾಗಿದ್ದರು. ಅವರು 1964ರಲ್ಲಿ ಭಾರತದ ಪ್ರಧಾನಿಯಾದರು. ಅವರು ಶ್ರಮದಾಯಕ ವ್ಯಕ್ತಿಯಾಗಿದ್ದು ದಿನಕ್ಕೆ ಕನಿಷ್ಠ 18 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದರು. 76ನೇ ಪ್ರಶ್ನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದವರು. 77ನೇ ಪ್ರಶ್ನೆ. ಅವರು ತಮ್ಮ ಜೀವನದಲ್ಲಿ ಎದುರಾದ ಅಡೆತಡೆಗಳ ಡ್ಯಾಶ್ ಹೋರಾಡಿದರು ವಿರುದ್ಧ. 78. ಅವರು ಸಾಮೂಹಿಕ ನಾಯಕರಾಗಿದ್ದರು. 79. ಆಯಿತು ಎಂಬುದು ಕ್ರಿಯಾಪದದ ಭೂತಕಾಲ. ಪೂರ್ಣಗೊಳಿಸು ಎನ್ನುವ ಪದವು ಈ ಪದದ ಸಮಾನಾರ್ಥಕ ಪದವಾಗಿದೆ. ಮುಗಿಸು. ಧನ್ಯವಾದಗಳು. ಮುಂದಿನ ವಿಡಿಯೋನ ನೋಡೋಣ.